ಗೀತಾ ಶಿವರಾಜ್ ಕುಮಾರ್ ರಾಜಕೀಯದಲ್ಲಿ ಆ ಮಟ್ಟಿಗೇನು ಎಕ್ಸ್ಪರ್ಟ್ ಕೂಡ ಅಲ್ಲ. ಜೊತೆಗೆ ರಾಜಕೀಯದ ಬಗ್ಗೆ ಆಳ ಅಗಲಗಳು ಕೂಡ ಇನ್ನೂ ಅರಿಯಬೇಕಾಗಿದೆ. ಜೊತೆಗೆ ರಾಜಕೀಯ ಪ್ರಚಾರಕ್ಕೆ ಎಲ್ಲೇ ಹೋಗಲಿ ಜೊತೆಗೆ ಶಿವರಾಜ್ ಕುಮಾರ್ ಇರಬೇಕು, ಗೆದ್ದ ನಂತರವೂ ಕೂಡ ಜೊತೆಗೆ ಶಿವರಾಜ್ ಕುಮಾರೇ ಇರ್ತಾರ? ಈ ರೀತಿಯ ಅನೇಕ ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಾ ಇರೋ ಮಾತುಗಳು. ಅಸಲಿಗೆ ಗೀತಾ ಶಿವರಾಜ್ ಕುಮಾರ್ ದೊಡ್ಡ ಮನೆಯ ಸೊಸೆಯಾಗೋದಕ್ಕೂ ಮುನ್ನ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಬಂಗಾರಪ್ಪನವರ ಮಗಳು. ಗೀತಾ ಅವರ ಸಹೋದರ ಮಧು ಸದ್ಯ ರಾಜ್ಯ ಸರ್ಕಾರದಲ್ಲಿ ಶಿಕ್ಷಣ ಮಂತ್ರಿ ಆಗಿದ್ದಾರೆ. ಸೊ ಅಣ್ಣವ್ರ ಫ್ಯಾಮಿಲಿಗೆ ರಾಜಕೀಯ ದೂರ ಆದರೂ ಕೂಡ ಗೀತಕ್ಕನ ಫ್ಯಾಮಿಲಿಗೆ ಮಾತ್ರ ರಾಜಕೀಯ ಬಲು ಹತ್ತಿರ. ಹಾಗಾಗಿ ಅವ್ರಿಗೆ ಸದ್ಯ ರಾಜಕಾರಣದಲ್ಲಿ ಆ್ಯಕ್ಟಿವ್ ಆಗಲಿಕ್ಕೆ ಭಾಳ ಸಾಹಸ ಮಾಡ್ತಾ ಇದ್ದಾರೆ ಅಂತ. ಬಟ್ ಓದಲ್ಲಿ ಬಂದಲ್ಲಿ ಶಿವಣ್ಣ ಮಾತ್ರ ಪಂಚಿಂಗ್ ಡೈಲಾಗ್ಗಳ ಮುಖಾಂತರನೇ ಸೆಳೀತಾ ಇದ್ದಾರೆ. ಬಟ್ ದೊಡ್ಡ ಮನೆಗೆ ರಾಜಕೀಯ ತುಂಬ ದೂರ ಇದಾದ ನಂತರವೂ ಕೂಡ ಶಿವರಾಜ್ ಕುಮಾರ್ ರಾಜಕೀಯದಲ್ಲಿ ಆ್ಯಕ್ಟಿವ್ ಆಗಿರೋದು, ಬೀದಿಗೆ ಇಳಿದು ತಮ್ಮ ಹೆಂಡತಿಯ ಪರವಾಗಿ ಮತಯಾಚನೆ ಮಾಡ್ತಾ ಇರೋದು ಅಭಿಮಾನಿಗಳಿಗೂ ಕೂಡ ಕೊಂಚ ಬೇಸರ ತರಿಸಿದೆ. ಬಟ್ ಆದರೆ ನಾನು ಹೆಂಡತಿಯ ಜೊತೆಗಿದ್ದೀನಿ, ಅವ್ರನ್ನ ಒಮ್ಮೆ ಗೆಲ್ಲಿಸ್ಕೊಡಿ, ನಾನು 24 ಗಂಟೆಯೂ ಕೂಡ ನಿಮಗೆ ಹಾಡು ಹೇಳ್ತಾ ಇರ್ತೀನಿ, ಡೈಲಾಗ್ ಹೇಳ್ತಾ ಇರ್ತೀನಿ, ಈ ಥರದ ಮಾತುಗಳನ್ನು ಕೂಡ ಆಡ್ತಾ ಇರೋದು ಅಭಿಮಾನಿಗಳಿಗೂ ಕೂಡ ಅದೊಂದು ಸ್ವಲ್ಪ ನೀರಸ ಅಂತ ಅನಿಸಿದೆ. ಬಟ್ ಅದೇನೇ ಇರಲಿ, ಬಟ್ ಶಿವಣ್ಣ ಮಾತ್ರ ಒಂದು ಸ್ಟ್ಯಾಂಡ್ ಆಗಿದ್ದಾರೆ. ನಾನು ನನ್ನ ಹೆಂಡತಿಗೋಸ್ಕರನೇ ಪ್ರಚಾರ ಮಾಡ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆ ನೀವು ದೊಡ್ಡ ಮನೆ ಕುಟುಂಬವನ್ನು ಯಾವುದೇ ನೋಡ್ಬೋದು, ರಾಜ್ಕುಮಾರ್ ಆಗಿರ್ಬೋದು, ಪುನೀತ್ ರಾಜ್ಕುಮಾರ್ ಆಗಿರ್ಬೋದು, ರಾಘವೇಂದ್ರ ರಾಜ್ಕುಮಾರ್ ಆಗಿರ್ಬೋದು, ಯಾರೂ ಕೂಡ ರಾಜಕೀಯದ ಪ್ರಚಾರ ಕಾರ್ಯಗಳಲ್ಲಿ ಎಲ್ಲೂ ಕೂಡ ತೊಡಗಿಸ್ಕೊಂಡಿಲ್ಲ. ಹಾಗಂತ ಹೇಳಿ ಅದು ಅವರ ವೈಯಕ್ತಿಕ ಅಭಿಪ್ರಾಯವೇ ಇರ್ಬೋದು. ಶಿವರಾಜ್ ಕುಮಾರ್ ಏನು ರಾಜಕೀಯಕ್ಕೆ ನಿಂತಿಲ್ಲ, ಬಟ್ ತಮ್ಮ ಪತ್ನಿಯ ಪರವಾಗಿ ನಾನು ಮತಯಾಚನೆ ಮಾಡ್ತಾ ಇದ್ದೀನಿ ಅಂತ. ಬಟ್ ದೊಡ್ಡ ಮನೆಯ ಯಾವ ನಟನ ಸಿನಿಮಾಗಳು ರಿಲೀಸ್ ಆಗಲಿ ಕೂಡ ಜನರ ಬಳಿ ಹೋಗಿ ಬೇಡ್ಕೊಳ್ಳೋ ಅಗತ್ಯನೇ ಇರಲಿಲ್ಲ. ಶಿವಣ್ಣನಿಗೂ ಕೂಡ ಇದು ಬೇಕಾಗಿರಲಿಲ್ಲ ಅನಿಸುತ್ತೆ. ಬಿಸಿಲು ಗಾಳಿ ಅನ್ನೋದೇ, ಹಗಲು ರಾತ್ರಿ ಅನ್ನೋದೇ ಇಡೀ ಶಿವಮೊಗ್ಗದ ಸುತ್ತ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಆದರೆ ಇದರ ಅಂತಿಮ ತೀರ್ಪು ಏನಾಗಿರುತ್ತೆ ಅನ್ನೋದು ಇನ್ನೂ ಕುತೂಹಲದ ವಿಚಾರ. ಬಟ್ ಇದೆಲ್ಲವುದಕ್ಕಿಂತ ಮುಂಚೆ ಒಂದಿಷ್ಟು ಮಾಹಿತಿಗಳ ಸುತ್ತ ನಾವು ಹೊರಳಾಡಬೇಕಾಗಿದೆ. ಅಸಲಿಗೆ ಗೀತಾ ಶಿವರಾಜ್ ಕುಮಾರ್ 2014ರಲ್ಲೇ ಮೊದಲ ಬಾರಿ ಲೋಕಸಭೆಗೆ ಸ್ಪರ್ಧೆ ಮಾಡಿದರು. ಆಗ ದೊಡ್ಡ ಮನೆ ಅಭಿಮಾನಿಗಳು ಈ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದೇನು ಸುಳ್ಳಲ್ಲ. ಜೊತೆಗೆ ಪುನೀತ್ ರಾಜ್ಕುಮಾರ್ ಕೂಡ ಇದರಿಂದ ಬೇಸರಗೊಂಡಿದ್ರು ಅನ್ನೋದು ಮಾತುಗಳು ಕೂಡ ಕೇಳಿಬಂದವು. ಯಾವ ಸಿನಿಮಾ ತಾರೆಯರು ಕೂಡ ಇವ್ರ ಬೆಂಬಲಕ್ಕೂ ಕೂಡ ನಿಂತಿರಲಿಲ್ಲ. ಹಾಗಾಗಿ 2014ರಲ್ಲಿ JDSನಿಂದ ಸ್ಪರ್ಧೆ ಮಾಡಿದ ಗೀತಕ್ಕ ಸೋಲುಂಡಿದ್ರು. ಬಟ್ ಈ ಬಾರಿ JDSನಿಂದ ಹೊರಗೆ ಬಂದು ಕಾಂಗ್ರೆಸ್ ಪಕ್ಷವನ್ನು ಸೇರಿದ್ದಾರೆ. ಜೊತೆಗೆ ಶಿವರಾಜ್ ಕುಮಾರ್ ಅವ್ರ ದೊಡ್ಡ ಬೆಂಬಲ ಸಿಕ್ಕಿದೆ. ಮತ್ತು ಮಧು ಬಂಗಾರಪ್ಪನವರು ಕೂಡ ಶಿಕ್ಷಣ ಸಚಿವರಾಗಿರೋದ್ರಿಂದ ಇನ್ನಷ್ಟು ಬಲ ಗೀತಕ್ಕನಿಗೆ ಸಿಕ್ಕಿದೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರು ತಮ್ಮ ಸ್ವಂತ ಪ್ರೊಡಕ್ಷನ್ ಮುಖಾಂತರ ಕೂಡ ಸಿನಿಮಾ ರಂಗದಲ್ಲಿ ಸಖತ್ ಆ್ಯಕ್ಟಿವ್ ಆಗಿದ್ದರು. ವೇದ ಸಿನಿಮಾವನ್ನು ನಿರ್ಮಾಣ ಮಾಡಿದರು. ಇದೀಗ ಭೈರತಿ ರಣಗಲ್ ಸಿನಿಮಾವನ್ನು ಕೂಡ ನಿರ್ಮಾಣ ಮಾಡ್ತಾ ಇದ್ದಾರೆ. ಸಿನಿಮಾ ರಂಗ ದೊಡ್ಡ ಮನೆಗೆ ಒಲ್ದು ಬಂದಿದೆ. ಬಟ್ ಅದರಲ್ಲೇ ಅವ್ರು ಮುಂದುವರಿಬೇಕಿತ್ತು ಅನ್ನೋದು ಕೂಡ ಬಹಳಷ್ಟು ಮಾತುಗಳು ಕೇಳಿಬರ್ತಾ ಇದ್ದಾವೆ. ನಿಮ್ಮ ಸಿನಿಮಾ ಡೈಲಾಗ್ಗಳು, ನಿಮ್ಮ ಸಿನಿಮಾ ಪಂಚಿಂಗ್ ಡೈಲಾಗ್ಗಳು ರಾಜಕೀಯದಲ್ಲಿ ವರ್ಕ್ ಆಗೋದಿಲ್ಲ ಅನ್ನೋದು ಕೂಡ ಸಾರ್ವಜನಿಕ ವಲಯದಲ್ಲಿ ಕೆಲವರ ಮಾತುಗಳು. ಬಟ್ ಇಷ್ಟೆಲ್ಲ ಅಬ್ಬರದ ಪ್ರಚಾರವನ್ನು ಮಾಡ್ತಾ ಇರೋ ಗೀತಕ್ಕನಿಗೆ ಅಲ್ಲಿನ ಸ್ಥಳೀಯ ಜನ ಈ ಸರಿ ಕೈ ಹಿಡಿತಾರ ಅನ್ನೋದೇ ಒಂದು ದೊಡ್ಡ ಯಕ್ಷ ಪ್ರಶ್ನೆಯಾಗಿ ಉಳಿದಿರೋದು. ಇನ್ನು ಪ್ರಚಾರಗಳಲ್ಲಿ ಗೊಂದಲ ಅಂದರೆ ಕಲಾವಿದರು ಯಾವುದಾದ್ರೂ ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ಹೋಗಿ ಜನರು ನಿರೀಕ್ಷೆ ಮಾಡೋದೇ ಅದು. ಹಾಡು, ಕುಣಿತ, ಡೈಲಾಗು ಏನಾದರೂ ಹೇಳಿ ಡ್ಯಾನ್ಸ್ ಮಾಡಿ ಅಂತ. ಇನ್ನು ಎಸ್ಪೆಷಲಿ ಶಿವರಾಜ್ ಕುಮಾರ್ಗೆ ಒಂದು ದೊಡ್ಡ ಫ್ಯಾನ್ಸ್ ಬಳಗ ಇದೆ. ಅದೊಂದು 3 ತಲೆಮಾರಿನ ಫ್ಯಾನ್ಸ್. ಅದು ಈಗಿನ ಕಾಲಘಟ್ಟದವರು, ನಮ್ಮ ತಂದೆಯ ಕಾಲಘಟ್ಟದವರು, ಜೊತೆಗೆ ನಮ್ಮ ಕಾಲಘಟ್ಟದವರು ಎಲ್ಲರೂ ಕೂಡ ಅವರ ಫ್ಯಾನ್ಸ್ ಫಾಲೋವರ್ಸೇ. ಸೊ ಹಾಗಾಗಿ ಅವರಿಂದ ಡೈಲಾಗ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ. ಈಗೆಲ್ಲ ಡೈಲಾಗ್ಗಳನ್ನು ಹೇಳಿ ಅಂದಾಗ ಶಿವಣ್ಣ ಮಾತ್ರ ಕೆಲವೊಂದು ಸರಿ ಪಂಚಿಂಗ್ ಡೈಲಾಗ್ ಹೊಡಿತಾರೆ. ಫ್ರಂಟ್ ಪೇಜ್ನಲ್ಲೇ ಬರ್ಕೋ ಶಿವಮೊಗ್ಗ ನಂದು ಹಾಗೆ ಹೀಗೆ ಅಂತ. ಬಟ್ ಇವೆಲ್ಲವೂ ಕೂಡ ಅತಿಶಯೋಕ್ತಿ ಅಂತ ಕೆಲವೊಬ್ರಿಗೆ ಅನಿಸುತ್ತೆ. ಬಟ್ ಕೆಲವೊಬ್ಬರು ಶಿಳ್ಳೆ ಚಪ್ಪಾಳೆ ಹಾಕ್ತಾರೆ. ಬಟ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲೇ ನೋಡಿರ್ಬೋದು, ಅಬ್ಬರದ ಪ್ರಚಾರವನ್ನು ಮಾಡಿದಂಥ ದರ್ಶನ್, ಸುದೀಪ್ ಎಲ್ಲೆಲ್ಲಿ ಪ್ರಚಾರ ಮಾಡಿದ್ರು ಆಯಾ ಕ್ಷೇತ್ರಗಳಲ್ಲಿ ಎಲ್ಲಿ ಸ್ಟಾರ್ ಪ್ರಚಾರಕರನ್ನು ಬಳಸ್ಕೊಳ್ಳಾಯಿತೋ ಅಲ್ಲೇ ಅನೇಕ ಸೋಲುಗಳು ಕೂಡ ಕಂಡು ಬಂದಿದ್ದು ನಮಗೆ ಉದಾಹರಣೆ ಇದೆ. ಸದ್ಯದ ಪರಿಸ್ಥಿತಿಯಲ್ಲಿ ಗೀತಕ್ಕ ಮತ್ತು ಶಿವರಾಜ್ ಕುಮಾರ್ ಪ್ಲಸ್ ಪಾಯಿಂಟ್ ಅಂದರೆ ಸ್ಟಾರ್ ಪ್ರಚಾರಕರನ್ನು ಬಳಸ್ಕೊಳ್ಳೋದು. ಜೊತೆಗೆ ಪ್ರೊಡಕ್ಷನ್ ಹೌಸ್ ಕೂಡ ಸ್ಟಾರ್ಟ್ ಆಗಿರೋದ್ರಿಂದ ಯಾವುದೇ ಸ್ಟಾರ್ಗಳು ಕರೆದ್ರೂ ಕೂಡ ಅವರ ಸಿನಿಮಾದಲ್ಲಿ ನಮಗೆ ಯಾವುದಾದ್ರೂ ಪಾತ್ರಗಳು ಸಿಗಬಹುದು ಅಂತ ಹೇಳಾದರೂ ಕೂಡ ಆ ಒಂದು ಅವಕಾಶವನ್ನು ಬಳಸ್ಕೊಳ್ಬೋದು ಅನ್ನೋದಕ್ಕಾದರೂ
ಪ್ರಚಾರಕ್ಕೆ ಬರ್ಬೋದು. ಇದೆಲ್ಲವೂ ಕೂಡ ಶಿವಣ್ಣನಿಗೆ ಪ್ಲಸ್. ಬಟ್ ಆದರೆ ಜನರ ನಿರ್ಧಾರ ಇದೆಯಲ್ಲ, ಅವರ ಆಲೋಚನೆಗಳಿದೆ, ಅದನ್ನೆಲ್ಲವನ್ನೂ ಮೀರಿದ್ದು ಅವರ್ಯಾವತ್ತೂ ಕೂಡ ಸಿನಿಮಾ ರಂಗ ಮತ್ತು ರಾಜಕೀಯ ಇವೆರಡನ್ನೂ ಬದಿಗಿಟ್ಟೇ ನೋಡ್ತಾರೆ. ಹಾಗಾಗಿದ್ದರೆ ಪವನ್ ಕಲ್ಯಾಣ್ ಅವರು ದೊಡ್ಡ ಮಟ್ಟದ ಯಶಸ್ಸನ್ನು ಕಾಣ್ಬೋದಾಗಿತ್ತು. ಮತ್ತು ಕರ್ನಾಟಕದಲ್ಲೂ ಕೂಡ ಯಾವ ಸ್ಟಾರ್ಸ್ಗಳು ಕೂಡ ದೊಡ್ಡ ಮಟ್ಟದಲ್ಲಿ ಮಿಂಚಿ ಸಾಧನೆ ಮಾಡಿದ ಯಾವುದು ಉದಾಹರಣೆಗಳು ಹೆಚ್ಚಿನದಾಗಿಲ್ಲ. ಸೊ ಹಾಗಾಗಿ ಶಿವರಾಜ್ ಕುಮಾರ್ ಅವರ ಒಂದು ಸ್ಟಾರ್ ವ್ಯಾಲ್ಯೂ ಇಲ್ಲಿ ಗೀತಕ್ಕನಿಗೆ ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ ಅನ್ನೋದೇ ಕೆಲವೇ ದಿನಗಳಲ್ಲಿ ಗೊತ್ತಾಗಲಿದೆ. ಇದರ ಜೊತೆಗೆ ಶಿವಮೊಗ್ಗ ಅಂತಕ್ಕಂಥದ್ದು ಅದೊಂದು BJPಯ ಭದ್ರಕೋಟೆ, ಜೊತೆಗೆ ಪ್ಲಸ್ ಹಿಂದುತ್ವದ ಭದ್ರಕೋಟೆ ಅಂತಲೂ ಹೇಳ್ಬೋದು. ಯಾರು ಹಿಂದುತ್ವದ ಪರವಾಗಿ ಪ್ರಚಾರವನ್ನು ಮಾಡ್ತಾರೆ ಅಲ್ಲಿ ಅದೊಂದು ಸ್ವಲ್ಪ ಪ್ಲಸ್ ಆಗುತ್ತೆ. ಸೊ ಬಟ್ ವಿ ಡೆಫಿನೆಟ್ಲಿ ಜನರೆಲ್ಲರೂ ಕೂಡ ರಾಘವೇಂದ್ರ ಅವರ ಪರವಾಗಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇರೋದ್ರ ಜೊತೆಗೆ ಇದೇ BJPಯ ಒಬ್ಬ ದೊಡ್ಡ ಶಾಸಕನಾಗಿ ಗುರುತಿಸ್ಕೊಂಡಿರ್ತಕ್ಕಂಥ ಈಶ್ವರಪ್ಪನವರು ಕೂಡ ಈ ಬಾರಿ ಬಂಡಾಯವೆದ್ದು ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ತಾ ಇರ್ತಕ್ಕಂಥದ್ದು ಒಂದು ಟ್ರಯಾಂಗಲ್ ವಾರ್ ಅಂತಲೇ ಹೇಳ್ಬೋದು ಈ ಬಾರಿಯ ಶಿವಮೊಗ್ಗದ ಚುನಾವಣೆ. ಸೊ ಹಾಗಾಗಿ ಈಶ್ವರಪ್ಪ, ಗೀತಾ ಶಿವರಾಜ್ ಕುಮಾರ್ ಜೊತೆಗೆ ರಾಘವೇಂದ್ರ, ಈ ಮೂವರ ತ್ರಿವಳಿ ಏನು ಫೈರ್ ಇದೆ, ಈ ಸರಿ ಒಂದು ಫೈರ್ ಬ್ರ್ಯಾಂಡ್ ವಾರೇ ಕ್ರಿಯೇಟ್ ಆಗುತ್ತೆ ಶಿವಮೊಗ್ಗದಲ್ಲಿ. ಬಟ್ ಏನೇ ಹೇಳಲಿ, ಬಟ್ ಸ್ಟಾರ್ಸ್ಗಳು ಸಿನಿಮಾ ರಂಗದಲ್ಲಿ ಇರದ್ದೇ ರಾಜಕೀಯದಲ್ಲಿ ಎಂಟ್ರಿ ಕೊಟ್ಟು ಅಲ್ಲಿ ತಮ್ಮ ಒಂದು ಮಿಂಚಿನ ಸಂಚಲನವನ್ನು ಮೂಡಿಸಿಗೆ ಟ್ರೈ ಮಾಡಿದಾಗಲೆಲ್ಲರೂ ಕೂಡ ಜನರು ನಿರಾಸೆ ಮಾಡಿದ್ದೇ ಹೆಚ್ಚು. ಬಟ್ ಶಿವಣ್ಣನಿಗೆ ತಮ್ಮ ಪತ್ನಿಯನ್ನು ಉಳಿಸ್ಕೊಳ್ಬೇಕು, ಅವಳನ್ನ ರಾಜಕೀಯದಲ್ಲಿ ಹೆಸರು ಮಾಡುವಂತೆ ಮಾಡಬೇಕು ಅನ್ನೋ ಒಂದು ದೊಡ್ಡ ಹಂಬಲ ಅಂತೂ ಇದೆ. ಬಟ್ ಜನರು ಯಾವ ರೀತಿ ಅವ್ರನ್ನ ಕೈ ಹಿಡಿತಾರೆ ಅನ್ನೋದೇ ಕಾದು ನೋಡಬೇಕಾಗಿರೋ ಪ್ರಶ್ನೆ.